ಲ್ಯಾಪ್ಟಾಪಲ್ಲಿ ಯೂಟ್ಯೂಬ್ ವೀಡಿಯೋಗಳನ್ನು ಅಪ್ಲೋಡ್ ಮಾಡೋದು ಹೇಗೆ? ಇಲ್ಲಿ ಲ್ಯಾಪ್ಟಾಪ್ ಓಪನ್ ಮಾಡಿಕೊಂಡು ಇಲ್ಲಿ ಕ್ರೋಮ್ ಅಂತ ಇದೆಯಲ್ಲ ಅದನ್ನ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೇಲ್ಗಡೆ ನ್ಯೂ ಟ್ಯಾಬ್ ತೊಗೊಂಡು ಯೂಟ್ಯೂಬ್ ಅಂತ ಬರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಹೊಸ ನ್ಯೂ ಟ್ಯಾಬ್ ಅಂತ ತೊಗೊಳ್ಳಿ. ಅದರಲ್ಲಿ ವಾಟ್ಸಪ್ ಬರ್ತದೆ, ವಾಟ್ಸಪ್ ವೆಬ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಯುವರ್ ಚಾನಲನ್ನು ನಿಮ್ಮ ಚಾನಲ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಚಾನಲ್ ಬರುತ್ತೆ. ಇಲ್ಲಿ ಪ್ಲಸ್ ಬಟನ್ ಕ್ರಿಯೇಟ್ ಅಂತ ಕಾಣಿಸ್ತಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಪ್ಲೋಡ್ ವೀಡಿಯೋಸ್ ಅಂತ ಬರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ವಾಟ್ಸಪ್ ಅಂತ ಇದೆಯಲ್ಲ, ನೀವು ವೆಬ್ ಅಂತ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮದು ವಾಟ್ಸಪ್ ಅಕೌಂಟ್ ಓಪನ್ ಆಗುತ್ತೆ. ನಾವು ಗ್ಯಾಲರಿಯಿಂದ ವೀಡಿಯೋನ ನಮ್ಮ ನಂಬರ್ಗೆ ಕಳಿಸ್ಕೋಬೇಕು. ಅವಾಗ ಕಳಿಸ್ಕೊಂಡಾಗ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಅದನ್ನ ಅಪ್ಲೋಡ್ ಮಾಡುವಾಗ ಅದು ಕಂಪ್ಲೀಟಾಗಿ ಲೋಡಿಂಗ್ ಆಗಿಲ್ಲ ಅಂದರೆ ಡೌನ್ಲೋಡ್ ಆಪ್ಷನ್ ಬೇಗ ಕಾಣಿಸಲ್ಲ, ಸ್ವಲ್ಪ ವೆಯ್ಟ್ ಮಾಡಬೇಕು. ಡೌನ್ಲೋಡ್ ಆಪ್ಷನ್ ಕಾಣಿಸ್ತಾ ಇಲ್ಲ ನೋಡಿ, ವೆಯ್ಟ್ ಮಾಡಿದರೆ ಬರುತ್ತೆ. ಇಲ್ಲಿ ಫೈಲ್ ಓಪನ್ ಆಗುತ್ತಲ್ಲ, ಫೈಲ್ ಓಪನ್ ಆದಾಗ ನಮ್ಮ ವೀಡಿಯೋ ಮೇಲೆ ಅಂದರೆ ಥಂಬ್ನೈಲ್ ಮತ್ತು ನಮ್ಮ ವೀಡಿಯೋ ಇದೆಯಲ್ಲ ಎರಡನ್ನೂ ಕಳಿಸ್ಕೊಂಡಿದ್ದೀನಿ ವಾಟ್ಸಪ್ಗೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನು ಡೌನ್ಲೋಡ್ ಮಾಡಿಕೊಂಡಾಗ ಥಂಬ್ನೈಲ್ ಮತ್ತು ವಿಡಿಯೋ ಮತ್ತು ಥಂಬ್ನೈಲ್ನ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡಿರೋ ವಿಡಿಯೋ ವಾಟ್ಸಪ್ ವಿಡಿಯೋ ಅಂತ ಕಾಣಿಸ್ತಿದೆಯಲ್ಲ ಅಲ್ಲಿ ಕಾಣಿಸ್ತಾ ಇದೆ, ಥಂಬ್ನೈಲ್ ಮತ್ತು ವಿಡಿಯೋ. ಅದಕ್ಕೆ ನೇಮ್ ಕೊಟ್ಕೋಬೇಕು, ಟೈಟಲ್ ಕೊಟ್ಕೋಬೇಕು. ಕಂಪ್ಯೂಟರ್ ಅಂತ ಹೋಗ್ತೀನಿ. ಇಲ್ಲಿ ನ್ಯೂ ಫೋಲ್ಡ್ರ್ ಅಂತ ತೊಗೊಳ್ತೀನಿ. ಇಲ್ಲಿ ಫೋಲ್ಡ್ರ್ ಕ್ರಿಯೇಟ್ ಮಾಡಬೇಕು. ವಾಟ್ಸಪ್ಪಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರೋ ವೀಡಿಯೋಲಿ ಕಾಣಿಸ್ತಾ ಇದೆ, ಅದಕ್ಕೆ ಟೈಟಲ್ ಕೊಡಬೇಕು. ಟೈಟಲ್ ಕೊಟ್ಟರೆ ಅದು ನಿಮ್ಮ ವಿಡಿಯೋ ಅಪ್ಲೋಡ್ ಮಾಡುವಾಗ ಅಲ್ಲಿ ಟೈಟಲ್ ಕೇಳುತ್ತೆ, ಅದನ್ನೇ ತಗೊಳ್ಳುತ್ತೆ. ಟೈಟಲ್ ಕೊಟ್ಟ ನಂತರ ಆ ವಿಡಿಯೋ ಮತ್ತು ಆ ಥಂಬ್ನೈಲ್ ವಿಡಿಯೋ ವಾಟ್ಸಪ್ ವಿಡಿಯೋ ಅಂತ ಕಾಣಿಸ್ತಾ ಇದೆಯಲ್ಲ, ಟೈಟಲ್ ಕೊಟ್ಟ ನಂತರ ಅದನ್ನ ಮೇಲೆ ಕ್ಲಿಕ್ ಮಾಡಿದರೆ ಈ ಟೈಟಲ್ ಕೊಟ್ಟ ನಂತರ ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿದರೆ ಅಲ್ಲಿ ಓಪನ್ ಅಂತ ಆಪ್ಷನ್ ಕಾಣಿಸುತ್ತೆ, ಅದು ಕ್ಲಿಕ್ ಆಗಿರಬೇಕು. ಆವಾಗ ಓಪನ್ ಅಂತ ಆಪ್ಷನ್ ಕಾಣಿಸಿದಾಗ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕಾಣಿಸುತ್ತೆ ನಮ್ಮ ವಿಡಿಯೋ. ಥಂಬ್ನೈಲ್ ತಗೊಳ್ಳೋವಾಗಲೂ ಮತ್ತೆ ವಾಪಸ್ ಹೋಗಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಥಂಬ್ನೈಲ್ ಮೇಲೆ ಓಪನ್ ಆಪ್ಷನ್ ಕಾಣಿಸುತ್ತೆ, ಅದು ಮತ್ತೆ ಥಂಬ್ನೈಲ್ ಕಾಣಿಸುತ್ತೆ. ಈ ವಿಡಿಯೋ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಬರೀಬೇಕು. ಅಂದರೆ ನಂದು ಈಗ ಫೇಸ್ ಕ್ರೀಮ್ ಬಗ್ಗೆ ಮತ್ತು ಯಾರಿಗೆ ರಿಲೇಟೆಡ್ ಆಗಿರೋದು, ವುಮೆನ್ಗೆ ರಿಲೇಟೆಡ್ ಆಗಿರೋದು, ಅದರಲ್ಲಿ ಏನು ಟಿಪ್ಸ್ ಇದೆ ಮತ್ತು ಯಾವ ವಿಡಿಯೋ ಕನ್ನಡ ಎಲ್ಲ ಬರಿಬೇಕು. ಹ್ಯಾಶ್ಟ್ಯಾಗ್ ಹಾಕಿ ಬರೀರಿ. ಡಿಸ್ಕ್ರಿಪ್ಷನ್ ನಂತರ ಥಂಬ್ನೈಲ್ ಅಂತ ಬಂದಿದೆ. ಥಂಬ್ನೈಲ್ ಮೇಲೆ ಅಪ್ಲೋಡ್ ಫೈಲ್ ಅಂತ ಇದೆ. ಅದ್ರ ಮೇಲೆ ಹೋದರೆ ನಾವು ಆಲ್ರೆಡಿ ಫೈಲ್ ಕ್ರಿಯೇಟ್ ಮಾಡಿರೋದು ವಾಟ್ಸಪ್ಪಿಂದ ಅದು ಬಂದುಬಿಡುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಥಂಬ್ನೈಲಲ್ಲಿ ಬಂದುಬಿಡುತ್ತೆ. ನಂತರ ಮತ್ತೆ ಕೆಳಗಡೆ ಹೋದರೆ ಸೆಲೆಕ್ಟ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿದರೆ ಇನ್ಫಾರ್ಮೇಟಿವ್ ವೀಡಿಯೋನ ಅಥವಾ ಮೋಟಿವೇಶ್ನಲ್ ವೀಡಿಯೋನ ಯಾವುದಾದ್ರೂ ಕ್ಲಿಕ್ ಮಾಡ್ಕೊಳ್ಳಿ, ನಿಮ್ದು ಯಾವ ವೀಡಿಯೋ ಅಂತ. ಮತ್ತು ಕೆಳಗಡೆ ಬಂದರೆ ಎಸ್ ಇಟ್ ಈಸ್ ಮೇಡ್ ಫಾರ್ ಕಿಡ್ಸ್, ನೋ ಇಟ್ ಈಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಇದೆಯಲ್ಲ ಅದರಲ್ಲಿ ಕಿಡ್ಸ್ಗೆ ಸಂಬಂಧಪಟ್ಟಿರೋದು ಹೌದೋ ಅಲ್ವೋ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಕೆಳಗಡೆ ಬಂದರೆ ಟ್ಯಾಗ್ಸ್ ಅಂತ ಬಂದಿದೆ ನೋಡಿ, ಇಲ್ಲಿ ಕೆಳಗಡೆ ಟ್ಯಾಗ್ಸ್ ತುಂಬ ಮುಖ್ಯ. ಇದು ಹ್ಯಾಶ್ಟ್ಯಾಗ್ ಹಾಕ್ಕೊಂಡು ಇದು ಯಾವುದಕ್ಕೆ ಸಂಬಂಧಪಟ್ಟ ವಿಡಿಯೋ, ಲೇಡೀಸ್ ಅಂತ ಹಾಕಿ. ಮತ್ತು ಇದರಲ್ಲಿ ಏನು ಇನ್ಫಾರ್ಮೇಷನ್ ಇದೆ, ಬ್ಯೂಟಿ ಬಗ್ಗೆ ಮತ್ತು ಫೇಸ್ ಕ್ರೀಮ್ ಬಗ್ಗೆ ಹಾಕಿದ್ವಿ. ಆ ಇನ್ಫಾರ್ಮೇಷನ್ ಇದೆ ಅಂದರೆ ಆ ಕೀವರ್ಡ್ಸ್ ಹಾಕಬೇಕು. ಟ್ಯಾಗ್ಸ್ ಆದ ನಂತರ
ನೆಕ್ಸ್ಟ್ ಅಂತ ಇದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲ ಸರಿಯಾಗಿ ಫಿಲಪ್ ಮಾಡಿದ್ರಂತ ನೋಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಹಾಕ್ತಾಯಿದ್ದೀವಿ ಡಿಸ್ಕ್ರಿಪ್ಷನಲ್ಲಿ. ಯೂಟ್ಯೂಬ್ ಚಾನಲ್ ಹೆಸರು ಹಾಕ್ಕೊಳ್ಳಿ. ಲ್ಯಾಂಗ್ವೇಜ್, ಇದು ಯಾವ ಲ್ಯಾಂಗ್ವೇಜು, ಕನ್ನಡ ಅಂತ ಇದ್ದರೆ ಕನ್ನಡ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕನ್ನಡ ಅಂತ ಇದೆ, ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಕೆಳಗಡೆ ಬಂದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜ್ ಬರುತ್ತೆ. ಇದರಲ್ಲಿ ಏನೇ ಫಿಲಪ್ ಮಾಡಲಿಕ್ಕಿದೆಯಾ ನೋಡ್ಕೊಳ್ಳಿ. ಇದರಲ್ಲಿ ಏನಿಲ್ಲ. ಮತ್ತು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲಿ ಏನಿಲ್ಲ. ನೆಕ್ಸ್ಟ್ ಅಂತ ಇಲ್ಲಿ ಪ್ರೈವೇಟ್, ಅನ್ಲಿಸ್ಟೆಡ್, ಪಬ್ಲಿಕ್ ಅಂತ ಇದೆ. ನಿಮ್ಮ ವಿಡಿಯೋ ಎಲ್ಲರಿಗೂ ಹೋಗಬೇಕಲ್ವಾ, ಅಂದರೆ ಪಬ್ಲಿಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ವಿಡಿಯೋ ಪಬ್ಲಿಷ್ ಅಂತ ಇದೆಯಲ್ಲ, ಪಬ್ಲಿಷ್ ಅಂತ ಕೊಡಿ. ವಿಡಿಯೋ ಅಪ್ಲೋಡ್ ಆಗ್ತಾಯಿದೆ. ಲಿಂಕ್ನ ಕಾಪಿ ಮಾಡಿಕೊಂಡು ವಾಟ್ಸಪ್ಗೆ ಹೋಗಿ, ಅಲ್ಲಿ ಕಾಪಿ ಮಾಡಿಕೊಂಡ್ರೆ ವಾಟ್ಸಪ್ಗೆ ಹೋಗಿ ಅದನ್ನ ಪೇಸ್ಟ್ ಮಾಡ್ಕೊಳ್ಳಿ. ನಿಮ್ಮದು ವಿಡಿಯೋ ಅಪ್ಲೋಡ್ ಆಗಿರೋದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಯುವರ್ ಚಾನಲ್ ಅಂತ ಇದೆಯಲ್ಲ, ಅಲ್ಲಿ ನಿಮ್ಮ ವಿಡಿಯೋ ಅಪ್ಲೋಡ್ ಆಗಿರೋದು ಕಾಣಿಸುತ್ತೆ. ಕಾಪಿ ಮಾಡ್ಕೊಂಡಿರೋದು ವಾಟ್ಸಪ್ಗೆ ಕಳಿಸ್ಕೊಳ್ಳಿ.